ಸ್ವಾಮಿ
ಆ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಆದಂತಹ ಪುಣ್ಯ ದಿವಸವೇ ಇವತ್ತು. ಆ ಪಾರ್ವತಿಯ
ಒಂದು ತಪಸ್ಸಿಗೆ ಒಲಿದಂತಹ ಪರಶಿವ ಅನುಗ್ರಹ ಮಾಡಿದಂತಹ ವಿಷಯ. ಅದರಿಂದಲೇ ಮದುವೆ ಆಗದವರು ಯಾವ ರೀತಿಯಾದಂಥ ಗಂಡ ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪಾರ್ವತಿ ಶಿವನ ಬಗ್ಗೆ ಮಾಡಿದಂತಹ ಈ ಸ್ವಯಂವರ ಪಾರ್ವತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಶೀಘ್ರವಾಗಿ ಮದುವೆ ಆಗುವಂತಹ, ತನ್ಮೂಲಕವಾಗಿ ಅವರು ಸಂತಾನವನ್ನು ಪಡೆಯುವಂತಹ, ತನ್ಮೂಲಕವಾಗಿ ವಂಶಾಭಿವೃದ್ಧಿ ಆಗುವಂತಹ ಒಂದು ಇಷ್ಟಾರ್ಥ ಸಿದ್ಧಿಯಾಗುವಂತಹ ವ್ಯವಸ್ಥೆಯನ್ನು ಕೂಡ ಈ ಶಿವಪುರಾಣದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಯಾವುದೇ ದೇವರು ಅನುಗ್ರಹ ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಅನುಗ್ರಹ ಮಾಡ್ತಾರೆ. ದುರ್ಗೆ ಆಗಲಿ ವಿಷ್ಣು ಆಗಲಿ ಇವನಿಗೆ ಅನುಗ್ರಹ ಮಾಡಬಹುದಾ, ಮಾಡಿದರೆ ಏನು ಪರಿಣಾಮ ಅಂತ ಆಲೋಚನೆ ಮಾಡ್ತಾರೆ. ಆದರೆ ಶಿವ ಅನ್ನುವಂತಹ ಭಗವಂತ ದೇವ ಭಕ್ತರ ಯಾವುದೇ ಪ್ರಾರ್ಥನೆಗೆ ಆಚೀಚೆ ನೋಡದೆ ತಥಾಸ್ತು ಅಂತ ಹೇಳುವವ ಶಿವ ಮಾತ್ರ. ಅಂತಹ ಭಸ್ಮಾಸುರ ಸಮೇತ ತಲೆಗೆ ಕೈ ಇಟ್ಟಾಗ ಭಸ್ಮ ಆಗಬೇಕು ಅನ್ನುವಂತಹ ವರ ಕೇಳಿದಂತಹ ಆ ಪರಶಿವ ತಥಾಸ್ತು ಅಂತ ಹೇಳಿದಾಗ ಶಿವನ ತಲೆಗೆ ಕೈ ಇಡಲಿಕ್ಕೆ ಬಂದಿದ್ದಾನೆ ಆ ಭಸ್ಮಾಸುರ. ರಾವಣ ಅವನ ಪಾರ್ವತಿಯ ಮನೆಯೊಕ್ಕಲನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗಣೇಶನ ಕಥೆಯಲ್ಲಿ ಬರ್ತದೆ. ಅದಕ್ಕಿಂತ ಮುಂಚಿನ ಒಂದು ಕಥೆಯಲ್ಲಿ ಆ ರಾವಣ ಶಿವನ ಆತ್ಮಲಿಂಗವನ್ನು ಕೊಂಡೋದ ಕಥೆ ಎಲ್ಲರಿಗೂ ಗೊತ್ತುಂಟು. ಆದರೆ ಅದು ಸೆಕೆಂಡ್ ಅಟೆಂಪ್ಟ್, ಎರಡನೇ ಪ್ರಯತ್ನ. ಸುರುವಿಗೆ ಏನಾಗಿದೆ ಅಂತ ಹೇಳಿದ್ರೆ ಆ ರಾವಣನ ತಾಯಿ ಹೇಳ್ತಾಳೆ, ಹೋಗಿ ಪರಶಿವನ ಆತ್ಮಲಿಂಗವನ್ನು ತಾ ಅಂತ. ತಪಸ್ಸು ಮಾಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳುವಾಗ ಅಲ್ಲಿ ಪಾರ್ವತಿ ಅಲ್ಲಿ ಹೋಗ್ತಾಳೆ. ಇವನ ಬುದ್ಧಿಭ್ರಮಣೆಯಾಗಿ ಆತ್ಮಲಿಂಗವನ್ನು ಕೇಳುವ ಬದಲು ಪಾರ್ವತಿಯನ್ನೇ ಕೇಳ್ತಾನೆ. ಕೂಡಲೇ ತಥಾಸ್ತು ಅಂತ ಹೇಳ್ತಾಳೆ. ತಥಾಸ್ತು ಅಂತ ಹೇಳುವಾಗ ಪಾರ್ವತಿಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಕೊನೆಗೆ ಪಾರ್ವತಿ ಉಪಾಯದಿಂದ ಒಂದು ಹೇಳ್ತಾರೆ, ನನ್ನ ಗಂಡನ ಆದೇಶವನ್ನು ನಾನು ಪಾಲನೆ ಮಾಡ್ತೇನೆ, ಆದರೆ ಹಿಂದೆ ನೋಡಬಾರದು ಅಂತ. ಹಿಂದೆ ನೋಡಬಾರ್ದು ಅಂತ ಹೇಳುವಾಗ ನೀನು ಬರ್ತಾ ಇದ್ದಿ ಅಂತ ಏನು ಸಾಕ್ಷಿ ಅಂತ ಹೇಳುವಾಗ ಗೆಜ್ಜೆಯ ನಾದ ಕೇಳ್ತದೆ ಅಂತ. ಹೀಗೆ ಬರುವಾಗ ನಾರದರು ಬೇಕು ಅಂತಲೇ ರಾವಣನನ್ನು ನಿಲ್ಲಿಸಿ ಕೇಳ್ತಾರೆ, ಏನು ಒಬ್ಬನೇ ಹೋಗ್ತಾ ಇದ್ದಿ ಅಂತ. ಒಬ್ಬನೇ ಅಲ್ಲ, ಹಿಂದೆ ಇದ್ದಾಳೆ ಅಂತ. ಯಾರಿದ್ದಾಳೆ ಅಂತ ಬೇಕು ಅಂತ ಕೇಳಿದಾಗ ಹಿಂದೆ ಇದ್ದಾಳೆ ನೋಡು ಅಂತ ಹೇಳುವಾಗ ಪಾರ್ವತಿ ಇದ್ದಾಳೆ. ಫಸ್ಟಿಗೆ ಹೇಳಿದ್ದಾಳೆ ಅವಳು, ನೀನು ಹಿಂದೆ ನೋಡಿದರೆ ನಾನು ಅಲ್ಲೇ ಕಲ್ಲಾಗ್ತೇನೆ ಅಂತ. ಈ ಮೂಲಕವಾಗಿ ಕೇಳಿದ್ದನ್ನು ಕೊಡುವಂತಹ ಭಗವಂತ ಈಶ್ವರ ತನ್ನ ಪತ್ನಿಯನ್ನೇ ಕೊಟ್ಟಿದ್ದಾನೆ, ತನ್ನ ಆತ್ಮಲಿಂಗವನ್ನೇ ಕೊಟ್ಟಿದ್ದಾನೆ. ಆದ್ದರಿಂದ ಅಂತಹ ಪರಶಿವನ ಆರಾಧನೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಸೋಲಿಲ್ಲ ಅನ್ನುವಂತಹ ವಿಷಯ ಪದೇ ಪದೇ ಶಿವಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಹರಿಹರರಲ್ಲಿ ಭೇದವಿಲ್ಲ ಅನ್ನುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಅದರಲ್ಲಿ ಬರ್ತದೆ. ಇಡೀ ಭೂತಗಣಕ್ಕೆ ಶಿವನೇ ನಾಥ, ಭೂತನಾಥ ಅಂತ ಅವನ ಹೆಸರು. ಆದರೆ ಅಂಥ ಶಿವಗಣಕ್ಕೆ ಅಧಿಪ ಯಾರು ಅಂತ ಹೇಳಿದರೆ ಗಣಪ. ಆದ್ದರಿಂದ ತನ್ನ ಪಾರ್ವತಿಯ ಹೆಂಡತಿಯ ಸಮಾಧಾನಕ್ಕೋಸ್ಕರ ಮೊದಲ ಪೂಜೆ ತನ್ನ ಮಗನಿಗೆ ಇರಲಿ ಅನ್ನುವಂತಹ ಒಂದು ವಿಶೇಷವನ್ನು ವರದಾನ ಕೊಟ್ಟಾಗ ಆ ಇಡೀ ಶಿವನ ಗಣಕ್ಕೆ ಅಧಿಪತಿ ಗಣಪತಿ ಆಗ್ತಾನೆ, ವಿದ್ಯೆಗೂ ಅಧಿಪತಿ ಗಣಪತಿ ಆಗ್ತಾನೆ. ವಿದ್ಯಾ ಗಣಪತಿಯ ಕಟ್ಟೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ. ಆದ್ದರಿಂದ ವಿಶೇಷವಾಗಿ ಶಿವನ ಬಗ್ಗೆ ಹೇಳಬೇಕಾದರೆ ಅದು ನಿರರ್ಗಳವಾಗಿ ಬರ್ತಾ ಇರ್ತದೆ. ಅಂತಹ ಚಂದದ ಕಥೆಗಳೆಲ್ಲ ಶಿವನ ವಿಷಯದಲ್ಲಿ ಇದೆ. ಆದ್ದರಿಂದ ಶಿವನ ದೊಡ್ಡ ಸಂಸಾರಸ್ಥಾವ. ಕೊನೆಯ ಎರಡು ಮಾತನ್ನು ಹೇಳಿ ಮಾತನ್ನು ನಿಲ್ಲಿಸ್ತೇನೆ. ಅತ್ಯಂತ ದೊಡ್ಡ ಗೃಹಸ್ಥ ಶಿವ. ಯಾಕೆ ಅಂತ ಹೇಳಿದ್ರೆ ಸಂಸಾರ ಹೇಗೆ ನಡೆಸುವುದು ಅಂತ ಶಿವನ ಹತ್ರ ಕಲಿಬೇಕು ನಾವು. ಹತ್ತಿರದಲ್ಲಿ ಪಾರ್ವತಿ ಇದ್ದಾಳೆ, ಮೇಲೆ ಗಂಗೆ ಇದ್ದಾಳೆ, ಚಂದ್ರನಿದ್ದಾನೆ, ಇನ್ನು ಮಗ ಗಣಪ ಇದ್ದಾನೆ, ಇನ್ನು ಮಗ ಕುಮಾರ ಇದ್ದಾನೆ. ಅವರವರ ವಾಹನಗಳಿವೆ. ಸಿಂಹ, ಹುಲಿ, ನಂದಿ, ಇಲಿ, ಮಯೂರ ಎಲ್ಲ ಒಬ್ಬನನ್ನು ವೈರತ್ವ ಇರುವಂತಹ ವ್ಯವಸ್ಥೆ. ಇಲಿಯನ್ನು, ಗಣಪನ ಇಲಿಯನ್ನು ಶಿವನ ಕಂಠದಲ್ಲಿರುವಂತಹ ಹಾವು ನೋಡ್ತಾ ಉಂಟು ಯಾವಾಗ ಬೇಟೆಯಾಡುವುದು ಅಂತ. ಆ ಹಾವನ್ನು ಕೆಳಗಿರುವಂತಹ ಸುಬ್ರಹ್ಮಣ್ಯನ ನವಿಲು ನೋಡ್ತಾ ಉಂಟು ಇದನ್ನು ಯಾವಾಗ ಹೊಡೆಯುವುದು ಅಂತ. ನಂದಿಯನ್ನು ಯಾವಾಗ ಬೇಟೆಯಾಡುವುದು ಅಂತ ಪಾರ್ವತಿಯ ವಾಹನವಾದಂಥ ಹುಲಿ ಮತ್ತು ಸಿಂಹ ಕಾಯ್ತಾ ಉಂಟು. ಹಾಗಾದರೆ ಈ ವೈರತ್ವದ ನಡುವೆ ಸಂಸಾರವನ್ನು ಸಮತೋಲನದಲ್ಲಿ ನಡೆಸುವವ ಯಾರು ಅಂತ ಹೇಳಿದ್ರೆ ಶಿವ, ಜಗಳ ಆಗದ ರೀತಿಯಲ್ಲಿ. ಆದ್ದರಿಂದ ನಿಜವಾಗಿ ಅವನಿಗೆ ಏನೂ ಇಲ್ಲ, ಶಿವನ ಹತ್ರ ಏನೂ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ. ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸಬೇಕವ. ಒಬ್ಬ ಆನೆ ಮುಖದವ, ಇನ್ನೊಬ್ಬ 6 ಮುಖದವ,
2 ಹೆಂಡತಿಯರು, ಅದರ ವಾಹನಗಳು, ಝೂವೇ, ಅದು ಮೃಗಾಲಯವೇ. ಅಂಥ ಮೃಗಗಳ ಒಂದು ಹೊಟ್ಟೆ ತುಂಬಿಸಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಪ್ರಶ್ನೆ ಬರುವಾಗ ಒಬ್ಬ ಕವಿ ಹೇಳ್ತಾನೆ, ಅವನಿಗೆ ಎಲ್ಲ ಸಾಧ್ಯವಾದದ್ದು ಹೇಗೆ ಅಂತ ಹೇಳಿದರೆ, ಅವನ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಿದ್ದರಿಂದ ಈ ಸಂಸಾರವನ್ನು ಸಾಗಿಸಲಿಕ್ಕೆ ಅವನಿಗೆ ಸುಲಭ ಆಯಿತು ಅಂತ ವಿಶೇಷವಾಗಿ ಕವಿಯರು ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನ ಒಂದು ಸೋಮನಾಥನಿಗೂ ಮಂಜುನಾಥನಿಗೂ ಒಂದು ಸಂಬಂಧ ಇದೆ. ಆ ಸೋಮನಾಥನ ವಿಶೇಷವಾದಂತಹ ಅರ್ಚಕರೇ ಕದ್ರಿಯ ಜಾತ್ರೆಯ ಸಂದರ್ಭದಲ್ಲಿ ಉಪಾಧಿ ಮಾಡಿ ಪಂಚಾಮೃತ ಮಾಡುವಂತಹ ಒಂದು ಪದ್ಧತಿ ಇವತ್ತಿಗೂ ಕೂಡ ನಡೀತಾ ಇದೆ. ಸುಬ್ರಹ್ಮಣ್ಯ ಬಾಸಿಲ್ದಾಯರು ಅದನ್ನು ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಮೊನ್ನೆ ಜಾತ್ರೆ ಆದಾಗ 9ಕ್ಕೆ 9 ದಿವಸಗಳು ಕೂಡ ಬಂದು ಅವರ ಮಕ್ಕಳನ್ನೂ ಕೂಡ ತರಿಸಿ ಮಂಜುನಾಥ ದೇವರಿಗೆ ಪಂಚಾಮೃತ ಮಾಡುವಂತಹ ಒಂದು ವಿಶೇಷವಾದಂತಹ ಪದ್ಧತಿ ಇಂದಿಗೂ ನಡೀತಾ ಇದೆ. ಮಂಜುನಾಥನ ಮಂಟಪದಲ್ಲಿರುವಂತಹ ಉಪಾಧಿ 2 ಕ್ಷೇತ್ರಕ್ಕೆ ಸಂಬಂಧದ್ದು, ಒಂದು ಪೊಳಲಿ ಮತ್ತೊಂದು ಸೋಮೇಶ್ವರ. ಆದ್ದರಿಂದ ಅಂಥ ವಿಶಿಷ್ಟವಾದಂತಹ ಸೋಮನಾಥನ ಕಡೆಗೆ ನಮ್ಮ ನಡೆ ಅನ್ನುವಂಥದ್ದು ಅತ್ಯಂತ ಔಚಿತ್ಯಪೂರ್ಣ. ಎಲ್ಲದರಿಂದವೂ ಕೂಡ ಶಿವನ ಆರಾಧನೆ ಸಾಧ್ಯ. ಒಂದೊಂದು ಅಕ್ಷರ ಕೂಡ ಶಿವನ ರೂಪ ಅಂತ ಶಾಸ್ತ್ರ ಹೇಳುತ್ತದೆ. ಯಾವುದರಿಂದಲೂ ಶಿವನ ಸ್ತುತಿಯನ್ನು ಮಾಡಬಹುದು ಅಂತ ಕವಿ ಹೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಶತಾವಧಾನಿಯಾದಂತಹ ಆ ವಿಶೇಷವಾದಂತಹ ಒಬ್ಬರಲ್ಲಿ ಕವಿ ಕೇಳಿದಾಗ ಎಲ್ಲದರಿಂದಲೂ ಶಿವನ ಸಂಕಲ್ಪ, ಶಿವನ ಆರಾಧನೆ, ಶಿವನ ಒಂದು ಸಂಕೀರ್ತನೆ ಸಾಧ್ಯವ ಅಂತ ಹೇಳುವಾಗ, ಹೌದು ಅಂತ ಹೇಳುವಾಗ, ಹಾಗಾದರೆ ನಾನು 4 ಶಬ್ದ ಹೇಳ್ತೇನೆ, ಅದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಆಗ ಆ ಪ್ರಶ್ನೆ ಮಾಡುವವ ಕೇಳ್ತಾನೆ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಇದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳುವಾಗ ಅವರು ಸ್ತುತಿ ಮಾಡ್ತಾರೆ. ಆ ಸ್ತುತಿ ಶಿವನ ಭಜನೆ ಹೀಗೆ ಬರ್ತದೆ. ಇದು ಭಜನೆ, ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಉಂಟು. ಆಗ ಆ ಭಜನೆ ಏನು ಅಂತ ಕೇಳುವಾಗ, ಹೇ ಸಾಂಬರುದ್ರ, ಅದರಲ್ಲಿ ಸಾಂಬಾರು ಬಂತು. ಸ ಅಂಬ ರುದ್ರ, ಅಂಬೆಯ ಸಹಿತನಾದಂತಹ ರುದ್ರ ಅಂತ ಅದರ ಹೆಸರು. ಹೇ ಸಾಂಬರುದ್ರ, ಚಟ ಚಟ ನಿಟಿಲಾಕ್ಷ, ಚಟ ಚಟ ಅಂತ ಹೇಳಿದ್ರೆ ಅಗ್ನಿ, ನಿಟಿಲ ಅಂತ ಹೇಳಿದರೆ ಹಣೆ, ಹಣೆಯಲ್ಲಿ ಅಗ್ನಿಯನ್ನು ಧಾರಣೆ ಮಾಡುವ ಹೆಣಗಣ್ಣ, ಕಿಚ್ಚಗಣ್ಣ ಅಂತ ಹೇಳುತ್ತಾರೆ. ಚಟ ಚಟ ನಿಟಿಲಾಕ್ಷ, ಎಲ್ಲೆಲ್ಲೂ ನಿನ್ನ ಅಸ್ತಿತ್ವ ಇರುವಡೆ, ಎಲ್ಲಿ ಇಡ್ಲಿ ನಾನು ನನ್ನ ಪಾದವನು. ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ಬಂತು. ಹಾಗಾದರೆ ನಾವು ಮನಸ್ಸು ಮಾಡಿದರೆ ಎಲ್ಲದರಿಂದವೂ ಕೂಡ ಶಿವನ ಧ್ಯಾನ ಸಾಧ್ಯ. ಅಕ್ಷರ ಅನ್ನುವಂಥ ಶಿವನಿಗೆ ಇನ್ನೊಂದು ಹೆಸರು. ಆ ಅನ್ನುವಂಥ ಶಬ್ದ ವರ್ಣಮಾಲೆಯ ಮೊದಲ ಅಕ್ಷರ, ಕ್ಷ ಅನ್ನುವಂಥದ್ದು ವರ್ಣಮಾಲೆಯ ಕೊನೆ ಅಕ್ಷರ. ಅಕಾರದಿಂದ ಖಕಾರವರೆಗೆ ರ ಅಂತ ಹೇಳಿದರೆ ರಮಯಂತೆ ಅಂತ, ರಮಂತೆ ಅಂತ ಲೆಕ್ಕ, ಹೊಗಳುವಿಕೆ, ಗುಣಗಾನ ಅಂತ ಲೆಕ್ಕ. ಅಕ್ಷರ ಅಂತ ಹೇಳಿದರೆ ಅಕಾರದಿಂದ ಖಕಾರವರೆಗೆ ನಾನು ಹೇಳುವಂಥ ಒಂದೊಂದು ಅಕ್ಷರವೂ ಕೂಡ ಶಿವನ ಧ್ಯಾನವಾಗಿರಲಿ ಅನ್ನುವಂತಹ ಅರ್ಥವೇ ಅಕ್ಷರ ಅನ್ನುವಂಥ ಶಬ್ದ. ಆದ್ದರಿಂದ ವಿಶೇಷವಾಗಿ ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಮಿತಿಯವರಿಗೂ, ಇದನ್ನು ತಾಳ್ಮೆಯಲ್ಲಿ ಆಲಿಸಿದಂತಹ ಗುರುಗಳನ್ನು, ಅತಿಥಿ ಗಣ್ಯರನ್ನು, ಅಭ್ಯಾಗತರನ್ನು, ಎಲ್ಲ ಮಹಿಳೆಯರನ್ನು, ಸಭಾಸದರನ್ನು ಒಂದು ವಂದಿಸ್ತಾ ಅವಕಾಶಕ್ಕೆ ಧನ್ಯವಾದವನ್ನು ಹೇಳುತ್ತಾ, ನನ್ನ ಅಕ್ಷರದ ಭಕ್ತಿಪೂರ್ವಕವಾದಂತಹ ಒಂದೊಂದು ಅಕ್ಷರವನ್ನು ಕೂಡ ಭಕ್ತಿ ಎನ್ನುವಂತಹ ದಾರದಲ್ಲಿ ಪೋಣಿಸಿ ಅದನ್ನು 2 ಮಾಲೆ ಮಾಡಿ, ಒಂದು ಮಾಲೆಯನ್ನು ಮಂಜುನಾಥನಿಗೂ ಇನ್ನೊಂದು ಮಾಲೆಯನ್ನು ಸೋಮನಾಥನಿಗೂ ಹಾಕಿ ನನ್ನ ಮಾತಿನ 1-2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಅವಕಾಶಕ್ಕೆ, ಪ್ರೀತಿಪೂರ್ವಕವಾದಂಥ ಅವಕಾಶಕ್ಕೆ ಶಿರಬಾಗಿ ಪ್ರಣಾಮವನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಂಜುನಾಥಾಯ ನಮಃ, ಸೋಮನಾಥಾಯ ನಮಃ. ಶಿವರಾತ್ರಿಯ ಈ ಒಂದು ಸುಸಂದರ್ಭದಲ್ಲಿ ಶಿವರಾತ್ರಿಯ ಮಹತ್ವವನ್ನು ಬಾರಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಟ್ಟಂತಹ ಶ್ರೀ ಕ್ಷೇತ್ರದ ಗದ್ರಿ ಇದರ ಅರ್ಚಕರಾಗಿರುವಂತಹ ಶ್ರೀ ಕೃಷ್ಣ ಭಟ್ಟಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಓಂ ಸೋಮೇಶ್ವರಾಯ ಶಿವ ಸೋಮೇಶ್ವರಾಯ ಹರ ಹರ ಭೋಲೆ ನಮಃ ಶಿವಾಯ. ಸೋಮೇಶ್ವರಾಯ ಶಿವ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೊಟ್ಟು ಇದರ ಸಾರಥ್ಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ದಿನಾಂಕ 15 ಫೆಬ್ರವರಿ 2026 ಆದಿತ್ಯವಾರ 8ನೇ ವರ್ಷದ ನಮ್ಮ ನಡಿಗೆ ಶಿವಕ್ಷೇತ್ರದೆಡೆಗೆ. ಓಂ ಸೋಮೇಶ್ವರಾಯ ಶಿವ ಸೋಮೇಶ್ವರಾಯ ಹರ ಹರ ಭೋಲೆ ನಮಃ ಶಿವಾಯ. ಸೋಮೇಶ್ವರಾಯ ಶಿವ ಸೋಮೇಶ್ವರಾಯ ಹರ ಹರ
ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೊಟ್ಟು ಇದರ ಸಾರಥ್ಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ದಿನಾಂಕ 15 ಫೆಬ್ರವರಿ 2026 ಆದಿತ್ಯವಾರ 8ನೇ ವರ್ಷದ ನಮ್ಮ ನಡಿಗೆ ಶಿವಕ್ಷೇತ್ರದೆಡೆಗೆ. ಓಂ ಸೋಮೇಶ್ವರಾಯ ಶಿವ ಸೋಮೇಶ್ವರಾಯ ಹರ ಹರ ಭೋಲೆ ನಮಃ ಶಿವಾಯ. ಮಹಾಶಿವರಾತ್ರಿಯ ಪ್ರಯುಕ್ತ 8ನೇ ವರ್ಷದ ನಮ್ಮ ನಡಿಗೆ ಶಿವಕ್ಷೇತ್ರದೆಡೆಗೆ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೊಟ್ಟು ಇದರ ವತಿಯಿಂದ ನಡೆಯುತ್ತಾ ಇರುವಂತಹ ನಮ್ಮ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯ
ಸದಾಶಿವನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ 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 ವಿಶ್ವೇಶ್ವರನೇ ಶಶಿಧರನೇ ಹರನೇ सोमेश्वराय शिव सोमेश्वराय हर हर भोले नमः शिवाय